ಮೆಡಿಕಲ್ ಕಾಲೇಜಿಗೆ ರಾಜಕಾರಣಿಗಳ ಹಿತಾಸಕ್ತಿ ಇಲ್ಲ. ಮಲ್ಲಿಕಾರ್ಜುನ ಯಂಡಗೇರಿ ಆಕ್ರೋಶ. ವಿಜಯಪುರದಲ್ಲಿ ಬಹುಕಾಲದಿಂದ ನಿರೀಕ್ಷೆಯಲ್ಲಿರುವ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಮತ್ತೆ ವಿವಾದದ ಕೇಂದ್ರಬಿಂದುವಾಗಿದೆ. ಸಾರ್ವಜನಿಕರ ಚಿಂತೆಗೆ ತಕ್ಕ ಉತ್ತರ ನೀಡುವ ಬದಲು ಸ್ಥಳೀಯ ರಾಜಕಾರಣಿಗಳು ತಮ್ಮ ಹಿತಾಸಕ್ತಿ ಪ್ರಕಾರ ಮಾತ್ರ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಲ್ಲಿಕಾರ್ಜುನ ಯಂಡಗೇರಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಂಡಗೇರಿ ಹೇಳುವಂತೆ, ಜನರ ಆರೋಗ್ಯ, ವಿದ್ಯಾರ್ಥಿಗಳ ಭವಿಷ್ಯ, ಜಿಲ್ಲೆಯ ಅಭಿವೃದ್ಧಿ ಇವೆಲ್ಲ ವಿಷಯಗಳು ಪಕ್ಕಕ್ಕಾಗಿವೆ. ಮೆಡಿಕಲ್ ಕಾಲೇಜು ಯಾವ ಕಡೆ ಬರಬೇಕು, ಯಾರಿಗೆ ಲಾಭವಾಗಬೇಕು ಎಂಬ ರಾಜಕೀಯ ಲೆಕ್ಕಾಚಾರವೇ ಮುಖ್ಯವಾಗಿದೆ, ಜನರ ಹಿತಾಸಕ್ತಿಯಲ್ಲ. ಅವರು ಆರೋಪಿಸಿದ್ದು, ವೈದ್ಯಕೀಯ ಶಿಕ್ಷಣಕ್ಕಾಗಿ ಹೊರ ಜಿಲ್ಲೆಗೆ ಸಾವಿರಾರು ವಿದ್ಯಾರ್ಥಿಗಳ ಸಂಕಷ್ಟ, ಆರೋಗ್ಯ ಸೇವೆಗಾಗಿ ದೂರ ಹೋಗಬೇಕಾಗುತ್ತಿರುವ ಗ್ರಾಮೀಣ ಜನರ ತೊಂದರೆ ಹಾಗೂ ದಶಕಗಳಿಂದ ಪ್ರಲಂಬಿತವಾಗಿರುವ ಈ ಬೇಡಿಕೆಯ ಮೇಲೆ ರಾಜಕೀಯ ನಡೆಯುತ್ತಿರುವ ದುಃಖಕರ ಸತ್ಯ. ಜನರ ಆರೋಗ್ಯಕ್ಕೆ ರಾಜಕೀಯ ಮಾಡಬೇಡಿ ಎಂದು ಯಂಡಗೇರಿ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಅನ್ನೋದು ನಮ್ಮ ಹೋರಾಟ ಸಮಿತಿಯವರ ನಿರ್ಣಯ ಆಗಿತ್ತು. ಅದಕ್ಕೆ ನಾನು ಒಂದ್ಸರಿ ಬಂದಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಟೈಮ್ ತಗೋರಿ ಬೆಟ್ಟು ಅನ್ನೋದಾಗ ಎಂ ಬಿ ಪಾಟೀಲ್ ಅವ್ರ ಮನೆಗೆ ನೀವು ಹೋದಾಗ ಅವ್ರು ಒಂದು ಟೈಮ್ ಕೊಡಿಸ್ತೀನಿ ಬರ್ರಿ ಅಂತ ಹೇಳಿದ ಪ್ರಕಾರ ನಮ್ಮ ಎಲ್ಲ ಗೆಳೆಯರು ಒಂದು 50 ಜನ ಗೆಳೆಯರಲ್ಲಿ ಬೆಂಗಳೂರಿಗೆ ಪಾಪ ಥಂಡಿಯಲ್ಲಿ ಗಾಳಿ ಒಳಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಅದು ಭಯಂಕರ ಅಸಮಾಧಾನ ಆಗಿರ್ತಕ್ಕಂಥದ್ದು ನನಗೆ. ಯಾಕಂದರೆ 600 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಹೋರಾಟ ಸಮಿತಿಯ ಪ್ರಮುಖರೆಲ್ಲ ಭೇಟಿಯಾಗತಕ್ಕಂಥ ಸನ್ನಿವೇಶ ಅವ್ರನ್ನ ದಾರ್ಯಾಗ ಬಾಗಲ ಮುಂದೆ ಮನವಿ ತಗೊಳ್ಳೋದಲ್ಲ. ಅವ್ರು ನಾವು CM ಗೃಹ ಕಚೇರಿಯಲ್ಲೋ, ವಿಧಾನಸೌಧದ ಯಾವುದೋ ಒಂದು ಸಭಾಂಗಣದಲ್ಲೋ ಅಥವಾ ಮುಖ್ಯಮಂತ್ರಿಗಳ ಮನೆಯಲ್ಲೇ ಒಂದು 5 ಮಂದಿ ಕುರ್ಚಿ ಹಾಕಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಸಾಧಕ ಬಾಧಕಗಳನ್ನು, ಸರ್ಕಾರದ ನಿಲುವೇನು, ಸರ್ಕಾರದ ಸಮಸ್ಯೆ ಏನೈತಿ, ಈ ಹೋರಾಟಗಾರರ ನಿಲುವೇನು, ಹೋರಾಟಗಾರರು ಯಾಕೆ ಇದು ವೈದ್ಯಕೀಯ ಕಾಲೇಜ್ ಸರ್ಕಾರದ ಆಗ್ಬೇಕು ಅನ್ನುವಂಥ ನಮ್ಮ ನಿಲುವನ್ನು ಕೇಳಬೇಕಾಗಿತ್ತು. ಅವ್ರು ಸರ್ಕಾರದ ವತಿಯಿಂದ ಎ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಸರ್ಕಾರದ ಯೋಜನೆಗಳಿಗೆ ಯಾಕಿದು ಏನು ಅನ್ನೋದನ್ನು ಅವ್ರು ತಿಳಿಸಿ ಹೇಳಿದ್ರೆ ಸಾಧಕ ಬಾಧಕ ಸರ್ಕಾರದ ಸಮಸ್ಯೆ ನಮ್ಮ ಹೋರಾಟಗಾರರ ಸಮೇತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಚರ್ಚೆ ಆಗಬೇಕಾಗಿತ್ತು. ಅವ್ರು ಮಾಮೂಲಿಯಾಗಿ ಅಲ್ಲಿಂದ ಹೋಗಿ ಮನವಿ ಕೊಡಕ್ಕೆ ಹೋದಂಗಾಗಿ ಅದನ್ನು ತಗೋತಾರಲ್ಲ, ಹಂಗೆ ಮನವಿ ತೊಗೊಳೋದು ಸುಮ್ಮ ಕಣ್ಣಾರವಾಗಿರ್ತಕ್ಕಂಥದ್ದು. ಆ ರೀತಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋರಾಟದಿಂದ ಬಂದವರು ಸಕದುಃಖಗಳನ್ನು ನೋಡ್ಕೊಂಡವರು. ಅವ್ರ ಬಗ್ಗೆ ನನಗೆ ಭರವಸೆ ಇತ್ತು. ಈ ರೀತಿ ಮಾಡಿರೋದು ನಮಗೆ ಅಸಮಾಧಾನ ಆಗಿದೆ. ಮತ್ತು ಅವರು ಅದು ಖಾಸಗಿಯಲ್ಲೇ ಮಾಡ್ತೀವಿ ಅನ್ನುವಂಥ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅದೂ ಕೂಡ ಕಣ್ಣಾರ. ಇದು ನಮ್ಮ ಬಿಜಾಪುರ ಜಿಲ್ಲೆ ಬರದ ನಾಡು ಅಂತೇಳಿ ಹೆಸರು ಹೇಳ್ಕೊಂಡು ಇವತ್ತು ಸಮೃದ್ಧಿ ನಾಡಾಗಿದೆ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆಲ್ಲ. ಯಾಕಂದ್ರೆ ನೀರಾವರಿ ಬಂದಿದೆ, ಕಬ್ಬು ಬೆಳೆಗಾರರು, ದ್ರಾಕ್ಷಿ ತೋಟಗಾರಿಕೆ ಬೆಳೆಗಾರ ಅನ್ನೋದ್ರ ಮಧ್ಯದಲ್ಲಿ ಈಗಾಗಲೇ 2 ಸರ್ಕಾರಿ ಖಾಸಗಿ 2 ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಇರೋದ್ರಿಂದ ಎರಡು ಖಾಸಗಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಕಳೆದ 83ರಲ್ಲಿ ಅಂದರೆ 83ರಿಂದ ಇಲ್ಲಿವರೆಗೆ ಅಂದರೆ 42 ವರ್ಷಗಳಿಂದ 2 ಖಾಸಗಿ ಮೆಡಿಕಲ್ ಕಾಲೇಜ್ ಅದಾವೆ, ಅವು ನಡೆದಿದ್ದಾವೆ. ನಮ್ಮದು ಬರಕತ್ತದ, ಅವ್ರಿಗೆ ಇಚ್ಛಾಶಕ್ತಿ ಕೊರತಿದೆ ಅಂತ ಅನಿಸ್ತದ. ಅದು ಒಳಗಿನ ರಹಸ್ಯ ನಮ್ಗೆ ಇನ್ನೂ ತಿಳಿವಲ್ಲಾಗೈತೆ. ಇವರು ಸರ್ಕಾರದ MLAಗಳು, ಸರ್ಕಾರದ ನಿಲುವು, ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಇಬ್ಬರು ಶಿವಾನಂದ ಪಾಟೀಲ್ ಸಾಹೇಬ್ರದ್ದು, MB ಪಾಟೀಲ್ ಸಾಹೇಬ್ರು ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗೋಲ್ಲಾಗೈತೆ. ಆ ಸಿದ್ದರಾಮಯ್ಯ ಯಾಕೆ ಅದನ್ನು PP ಒಳಗನ ಮಾಡ್ತೀನಂತೆ ಸಿದ್ದರಾಮಯ್ಯ ತಿಳ್ಕೊಂಡಾರ ಅದು ಗೊತ್ತಾಗೋಲ್ಲ ನಮ್ಗೆ. ಯಾಕಂದ್ರೆ ಒಳ್ಳೆ ಹೋರಾಟಗಾರ, ಒಳ್ಳೆ ಇದಕ್ಕೆ ಸಾರ್ವಜನಿಕವಾಗಿ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿ ಮೆಂಟಾಲಿಟಿ ಇರುವಂಥ ಮುಖ್ಯಮಂತ್ರಿ ಅವರಲ್ಲ. ಯಾಕೆ ಇದನ್ನ ಹಾಕೊಂಡಾರ? ಒಂದು, ಸರ್ಕಾರಕ್ಕೆ ಮಣ್ಣೇನೋ ಅಂದಂತ 6 ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರದಿಂದ ಎಲ್ಲಿ ಮಾಡೋಕ್ಕಾಗದೆ, ಅವ್ರು ಎಲ್ಲಿ ರೊಕ್ಕ ತಗೊಂಡು ನಮ್ಮ ರೊಕ್ಕದ ಆರ್ಥಿಕ ಸ್ಥಿತಿಗಂದ ನಿನ್ನೆ ಹೇಳಿದ್ದಾರೆ. ಆ ಉಳಿದ 5 ಮೆಡಿಕಲ್ ಕಾಲೇಜ್ ಬೇರೆ, ನಮ್ಮ ಬಿಜಾಪುರದ ಮೆಡಿಕಲ್ ಕಾಲೇಜೇ ಬೇರೆ. ತುರ್ತಿಗೆ ಒಂದು 100 ಕೋಟಿ ರೂಪಾಯಿಗಳನ್ನು ಕೊಟ್ಟರೆ ಬಿಜಾಪುರ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗ್ತದೆ. 100 ಕೋಟಿ ನನಗೆ ಬಲ್ಲ ಒಬ್ರು ಯಾರೋ ದೊಡ್ಡವ್ರ ಮಣ್ಣಿ ಇಲ್ಲಿ ಬಂದಾಗ ಹೇಳಿದ್ರಂತ 100 ಕೋಟಿ ಅನೌನ್ಸ್ ಮಾಡಿ ಇನಿಷಿಯಲ್ಸ್ ಪ್ರಾರಂಭಕ್ಕೆ ಬರೀ 50 ಕೋಟಿ ಕೊಟ್ಟರೆ ಸಾಕು, ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗ್ತದೆ. ಓನ್ಲಿ ಅಲ್ಲಿ ಹಾಸ್ಟೆಲ್ ಇದ್ರೆ ಸಾಕು, ಆಲ್ರೆಡಿ ಅಲ್ಲಿ ಕ್ಲಾಸ್ ರೂಮು ಎಲ್ಲ ವ್ಯವಸ್ಥೆ ಇದೆ. ಆ ಇನ್ನೊಂದು 50 ಕೋಟಿ ಮುಂದಿನ ವರ್ಷ ರಿಲೀಸ್ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ನಡೀತದೆ, ಫಸ್ಟ್ ಇಯರ್ ಇರ್ತದ. ಅದನ್ನ ಯಾಕೆ ಅವ್ರಿಗೆ ರೊಕ್ಕ ಇಲ್ಲಿದೆ ಅಂತ ಹೇಳಿ ಅದನ್ನ ನಮ್ಮನ್ನ ಬಿಜಾಪುರ ಕಣ್ಣಾಯ ಮಾಡ್ತಾ ಇದಾರೆ ಅನ್ನೋದು ನಾನು ಕೇಳಕ್ ಬರ್ತಲ್ಲ. ಅದಕ್ಕಾಗಿ ನಮ್ಮಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಯಾಕೆ ಆಲ್ರೆಡಿ 2 ಖಾಸಗಿ ಅದಾವ, 43 ವರ್ಷಗಳಿಂದ 2 ಖಾಸಗಿ ಮೆಡಿಕಲ್ ಕಾಲೇಜ್ ಇಲ್ಲಿ ಪ್ರಾರಂಭ ಆಗ್ಯಾವ. ಸುದೈವ ಯಾರು ನಮ್ಮ ಕಂಠಿಯವರೇ, ಇವ್ರ ಜತ್ತಿಯವ್ರ ಕಾಲಕ್ಕೆ ಆಗಿರ್ತಕ್ಕಂಥ ಆಸ್ಪತ್ರೆ ಅದು.
ಕಂಠಿಯವ್ರ ಕಾಲಕ್ಕೆ, ಚಿತ್ತಿಯವ್ರ ಕಂಠಿಯವ್ರ ಕಾಲಕ್ಕೆ ಆಗ ನಾವು ಸಣ್ಣವರಿದ್ದಾಗ ಯಪ್ಪ ಊರವರ್ಗದ ಸಿವಿಲ್ ಹಾಸ್ಪಿಟಲ್ ಅಂತಿದ್ದೀವಿ ನಾವೆಲ್ಲ. ಅದು ಇವಾಗ ಊರು ಮಧ್ಯೆ ಬಂದಿದೆ. ಅವತ್ತಿನ ಕಾಲೇಜ್ ಆಗಿದ್ದು 152 ಎಕರೆ ಜಮೀನು ಅದ. ಅದಕ್ಕೆ ಸಾಕಷ್ಟು ಎಲ್ಲ ಮೆಡಿಕಲ್ ಕಾಲೇಜ್ಗೆ ಅನುಕೂಲ ಆಗ್ತಕ್ಕಂಥ ಕಟ್ಟಡ ಉಪಕರಣ ಎಲ್ಲವೂ ಇದೆ. ಮತ್ತು ಹೋದ ಸರಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂಥ ಶಿವಾನಂದ ಪಾಟೀಲ್ರು ಅಲ್ಲಿ ಇನ್ನೂ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಹೆಚ್ಚುವರಿ ಮತ್ತೆ ಅಲ್ಲಿ ಡೆವಲಪ್ ಮಾಡಿ ನಾವು ನೋಡಿಲ್ಲ ಅಲ್ಲಿ ಮತ್ತೆ ಕಟ್ಟಡಗಳನ್ನು ಬಾಣಂತಿಯರು ಇದನ್ನ ಅವನು ಮತ್ತೆ ಮಾಡಿ ಹೆಚ್ಚಿನ ಸಂಪೂರ್ಣ ಅಲ್ಲಿ ಇದನ್ನ ಮಾಡಿದ್ದಾರೆ. ಯಾರು ಶಿವಾನಂದ ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಈಗ ಭಾಳ ಇಲ್ಲ ಆ ಕಾರಣಕ್ಕಾಗಿ ಯಾಕೆ ಇದನ್ನ ಮಾಡ್ತಾರೋ, ಒಳಗಿನ ನಮ್ಮ ಚುನಾಯಿತ ಜನಪ್ರತಿನಿಧಿಗಳಾದ ಒಳಗಿಂದೊಳಗೆ ಏನಾಯ್ತು ಅಥವಾ ಖಾಸಗೀಕರಣ ಮಾಡೋದು ಯಾವನೋ ಒಬ್ಬ ಖಾಸಗಿ ಮಹಾನುಭಾವ ಏನಾರು ವ್ಯವಹಾರ ಮಾಡ್ಕೊಂಡು ನಾನು ಸಂಶಯ ಬರಾಕತ್ತದ ಇದ್ದವ್ರು ನಾವು ನಮ್ಮ ಅದನ್ನೇ ಕುಡಿಸಿ ಒಳಗೊಂದು ಅವ್ರು ಎಷ್ಟು ಬರೋದು ಎಂ ಬಿ ಪಾಟೀಲ್ ಸಾಹೇಬ್ರು ಎಷ್ಟು ರೀ ಪಾಟೀಲ್ ಎಷ್ಟು ಬರ್ತಾರ ಅಷ್ಟು ಕುರ್ಚಿ ಹಾಕಿ ಕುಂಡ್ರಿಸಿ ಹೋದ ಅವ್ರು ಇವ್ರು ಚಾ ಕುಡಿಸ್ತಾರ, ಮಜ್ಜಿಗೆ ಕುಡಿಸ್ತಾರ. ಅಲ್ಲಿ ಅದು ಪದ್ಧತಿ, ಅದು CM ಹೋಮ್ ಆಫೀಸ್ ಐತಲ್ಲ ಅದು ರೂಢಿ, ಅದು ಎಲ್ಲರಿಗೂ ಹೋದವ್ರಿಗೂ ಕುಡಿಸ್ತಿರ್ತಾರೆ. ಕುಂಡ್ರಿಸಿ ಒಂದು ಚಾ ಕುಡಿಸಿ ಆಯ್ತು. ಮೊದಲು ಸರ್ಕಾರ ನಿಲ್ವೇನು ಒಳಗಿನ ಸರ್ಕಾರದ ಹಿಂಗದಪ್ಪ, ನಮ್ಮ ಸ್ಥಿತಿಗತಿ ಹಿಂಗದ, ಇವತ್ತಿನ ಆರ್ಥಿಕ ಸ್ಥಿತಿಗತಿ ಇಷ್ಟು ಮೆಡಿಕಲ್ಗೆಲ್ಲ ಅನೌನ್ಸ್ ಮಾಡೀವಿ, ನಮ್ಮ ಸರ್ಕಾರದ ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗದ, ಕಷ್ಟ ಆಗ್ತದ, ನೀವು ಹೇಳ್ಕೋಬೇಕು. ನಾವು ನಮ್ದು ಹೇಳ್ಕೊತೀವಿ. ನಮ್ದು ಏನದ, ನಿಮ್ಮ ಸರ್ಕಾರಕ್ಕೆ ಏನು ಬರ್ಡನ್ ಆಗಂಗಿಲ್ಲ, ಯಾಕೆ ಆಗ್ಬೇಕು, ಇದು ಬಿಜಾಪುರ ಜಿಲ್ಲೆಗೆ ಅನುಕೂಲ ಆಗ್ಬೇಕು. ಈಗ ಒಂದು ಏನೋ ಸಿವಿಲ್ ಹಾಸ್ಪಿಟ್ಲ ಖಾಸಗಿಗೆ ಹೋಗ್ತಾರೆ, ಅದು ಒಂದು ಸರ್ಕಾರಿ ಹಾಸ್ಪಿಟ್ಲ ಇದು ಆಗ್ಬಿಡ, ಪ್ರೈವೇಟ್ ಹಾಸ್ಪಿಟ್ಲ್ ಆಗಿಬಿಡ್ತೈತೆ. ಅದು ಸಾಮಾನ್ಯ ಹೋಗಕ್ಕೆ ತೊಂದರೆ ಆಗ್ತದ ನನ್ನ ಅನಿಸಿಕೆ. ಅದು ಇವತ್ತೇನು ಏನು ಹಂಗೇನಿಲ್ಲ, ಜನಸಾಮಾನ್ಯ ಜೊತೆ ಅದಾರ ಈ ವಿಷಯಕ್ಕೇನೋ ಆಗಿದಾರೇನೋ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ನಮ್ಮ ಪರಿವಾರದ ಬಂದಿವರಲ್ಲ, ನಾವು ಭಾಳ ಹತ್ತಿರದ ನಮ್ದಲ್ಲಿ DCM ಇದ್ದಾಗ, ನಾನು ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾಗ ನೇರವಾಗೇ ಗಲಾಟೆ ಮಾಡ್ತಿದ್ದೆ. ಸಾಹೇಬ್ರು ನೋಡಿ ಸಿಟ್ಟು ಮಾಡ್ತಿದ್ರು, ಜಬರ್ಸ್ತಿದ್ರು, ಮತ್ತೊಂದು ಗಳಿಗೆ ಬಾರಯ್ಯ ಅಂತೇಳಿ ಕೆಲಸ ಮಾಡಿಕೊಡ್ತಿದ್ರು. ಈ ಅದೆಲ್ಲ ವಿಷಯ. ಮತ್ತು ಇನ್ನು ಸಾರ್ವತ್ರಿಕವಾಗಿ ಜನರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನೇ ಮಾಡಿರ ಅವ್ರು ಏನು ಹಂಗ ಶ್ರೀಮಂತರ ಪರವಾಗಿ ಲಾಭಿ ಇದ್ದ ಮನುಷ್ಯರೇ ಅಲ್ಲ ಅವ್ರು ಸಿದ್ದರಾಮಯ್ಯನವರು. ಈ ವಿಷಯದಾಗ ನೀವು ಅಂದುಕೊಳ್ಳಿ ಅದಕ್ಕೆ ಸ್ವಲ್ಪ ಯಾಕೆ ಹಿಂಗೆ ಮಾಡಕತ್ತಾರೆ ಇವ್ರ ಅಣ್ಣ ಅಂತ ಸಂಶಯ ಬರಾಕತ್ತದ. ಯಾವ ಅನುಭವ ಖಾಸಗಿ ಅದು ಒಳಗೆ ಯಾರಿಗೆ ಕೊಡ್ತಾರೆ ಇವ್ರು ಖಾಸಗಿ ಅಂದ್ರೆ? ಯಾವ ಕೋಟ್ಯಾಧೀಶ ಬರ್ತಾನ, ಯಾವ ಶ್ರೀಮಂತ ದೊರೆ ಬರ್ತಾನ ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗಾಕತ್ತದ. ಯಾರಿದಾರ ಅವ್ರು ಯಾಕೆ ಮಾಡಾಕತ್ತಾರ ಅಂತ ಹೇಳಿ ನಮ್ಗೆ ಸಂಶಯ ಹಂಗೆ ದಯವಿಟ್ಟು ಹಂಗೆ ಮಾಡಬಾರ್ದು. ನಾವು ಈಗ ಅಲ್ಲೇ ಬಿದ್ದು ಬಡ ರಾಷ್ಟ್ರ, ಬಡ ಜಿಲ್ಲೆ, ಬಡತನ ಜಿಲ್ಲೆ, ಪೂರ್ ಜಿಲ್ಲೆ, ದುಡ್ಡು ತಿನ್ನೋರು ಸುಗ್ಗಿ ಬಂದ್ಗಳು ಇದಕ್ಕೆ ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ದುಡಿಯಕ್ಕೆ ಹೋಗುವಂಥ ಜನಗಳ ಮಧ್ಯದಲ್ಲಿ ಇವತ್ತೇನೋ ಸ್ವಲ್ಪ ನಡೆದು ಇವತ್ತೇನೋ ಎದ್ದು ಕಾಣೋಂಗೆ ಆಗಿ ನಾವು ಬಿಜಾಪುರ ಜಿಲ್ಲೆಯವರು ಆಗಿದ್ದನ್ನು ಎಲ್ಲವನ್ನೂ ಹೋರಾಟ ಮಾಡೇ ಕಳ್ಕೊಂಡಿವಿ ನಾವು. ಮುಳವಾಡ ಹೋರಾಟ ಆಗಲಿ, ಆಲ್ಮಟ್ಟಿ ಹೋರಾಟ ಆಗಲಿ, ನೀರಾವರಿ ಆಗಲಿ, ಬ್ರಾಡ್ಗೇಜ್ ಆಗಲಿ, ಇಡೀ ಕರ್ನಾಟಕದಲ್ಲಿ ಬ್ರಾಡ್ಗೇಜ್ ನಮ್ಮಲ್ಲಿ ಬ್ರಾಡ್ಗೇಜ್ ಆಗಿಲ್ಲ. ಅದೇ ಜನಪ್ರತಿನಿಧಿಗಳನ್ನೋರು ಇಚ್ಛಾಶಕ್ತಿ ಕೊರತೆ. ಅದು ನಮ್ಮವ್ರು ಒಕ್ಕಟ್ಟಿನಿಂದ ಯಾವುದೋ ಒಂದು ಸಾರ್ವಜನಿಕವಾಗಿ ನಿಮ್ಮ ಪಾರ್ಟಿ ನೀವು ಮಾಡ್ಕೊಳ್ರಿ, ಜನತಾದಳ, ಕಾಂಗ್ರೆಸ್, BJP ನಿಮ್ಮ ಪಕ್ಷ ಎಲೆಕ್ಷನ್ ಬಂದಾಗ ಮಾಡ್ಕೊಳ್ರಿ. ಇಂಥ ಸಾರ್ವಜನಿಕದ ವಿಷಯ ಬಂದಾಗ ಫಟ್ ನಾವು ಒಬ್ರಿಗೊಬ್ರು ಆಗ್ಬೇಕು. ಈ ಮೆಡಿಕಲ್ ನಾವು ಹಂಗೆ ಮಾಡೋದು ಬೇಡ್ರಿ, ತಪ್ಪಕ್ಕದ್ ನಾವು 8 ಮಂದಿ MLA, 2-3 ಮಂದಿ MLC, ಒಬ್ಬ MP ಕೂಡಿ ಸರ್ಕಾರಕ್ಕೆ ಮನವಿ ಕೊಡೋನು, ಸರ್ಕಾರಕ್ಕೆ ಹೋಗಿ ಭೇಟಿ ಆಗೋನು ಅನ್ನುವಂಥ ಯೋಜನೆ ಇಚ್ಛಾಶಕ್ತಿ ಕೊರತೆ ಐತೆ ಅಂತ ಏನಾದ್ರೂ ಏನಾಕತ್ತೆ ಅಂತ ಸಂಶಯ ಪಡೋದು. ಸಂಶಯ ಯಾಕಂದ್ರೆ ಮುಂದಿನ ಅಲ್ಲ ಇಲೆಕ್ಷನ್ಗೆ ಇದ್ರ ಪರಿಣಾಮ ನಮಗೇನು ಇಫೆಕ್ಟ್ ಆಕತ್ತೋ ನಮಗೇನು ಇಫೆಕ್ಟ್ ಆಕತ್ತೋ ಅನ್ನುವ ಭಯದಲ್ಲಿ ಎಲ್ಲರೂ ಇರಬಹುದು ಅಂತ ನನ್ನ ಭಾವನೆ. ಅಥವಾ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡುವಂಥ ವ್ಯಕ್ತಿ ಇವ್ರು 8 ಮಂದಿ ಏನು ಮ್ಯಾನೇಜ್ ಮಾಡ್ಯಾರ ಅನ್ನೋದು ನನಗೆ ಗೊತ್ತಿಲ್ಲ, ಪಾಪ ಅನ್ಬಾರ್ದ. ಆದ್ರೂ ಒಳಗಿಂದ ಹೆಂಗೆ ಗೊತ್ತಾಕತ್ರಿ ಇವತ್ತು ಕಾಲ್ ಮಾಡೋದು ಯಾರನ್ನ ನಂಬೋದು ಯಾರನ್ನ ಬಿಡೋದು. ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ಕಾಲೇಜ್ ಆಗಬೇಕು ಈ ಭಾವನೆ ಯಾರಂತಲೂ ಹುಟ್ಟುತ್ತಿಲ್ಲ. ಅದು ಬರ್ಬೇಕಂತ ಹೇಳಿ ಅದಕ್ಕೆ ಬಂದು ಈಗ ನಮ್ಮ ಗೆಳೆಯರು ಹೊಂಟಾರ, ಇನ್ನ ಈಗ ಅರ್ಧ ದಾರ್ಯಾಗ ಅದಾರ. ಬಂದ್ಮೇಲೆ ಇದು ನಾವು ಹೋರಾಟ ಮುಂದುವರಿಸ್ತೀವಿ. ಭಾಳ ದೊಡ್ಡ ಹೋರಾಟ ಹಿಂದೆ ಮಾಡಿದವ್ರದೀವಿ. ಇದು ಒಮ್ಮೆ ಹೋರಾಟ ಯಾವಾಗ ಭಾಳ ಮಂದಿ ನನಗೆ ಒಬ್ರು ಯಾರೋ ಖಾಸಗಿ ಅವ್ರು ನಾವು ಲಾಸ್ಟ್ ಟೈಮ್ ಒಂದು ತಿಂಗಳಿಂದ 15 ದಿವಸದಿಂದ ಒಮ್ಮೆ ಭೇಟಿ ಆದಾಗ ಮತ್ತು ಅವರು ನನ್ನ ಮನೆಗೆ ಹೋದ್ಮೇಲೆ ಫೋನ್ ಮಾಡಿದ್ರು. ಖಾಸಗಿ ವ್ಯಕ್ತಿ ಹೆಸರು ಹೇಳಲ್ಲ. ಇಂಡಿಗಿರಿ ಸಕ್ಸಸ್ ಆಕ್ಕದ ಅಂತ ಕೇಳಿದ್ರು. ಆಕತಿ ಅಂದೇನ ಅಂದ್ರೆ ಅವ್ರ ಸಂಶಯ ಅಲ್ರಿ ಸಪ್ಪೆ ಹಿಂಗೆ ಅಂತಂದ್ರು. ಎಲ್ಲ ಯಾವಾಗಲೂ ಹೋರಾಟ ಸಣ್ಣ ಪ್ರಮಾಣದಲ್ಲೇ ಪ್ರಾರಂಭ ಆಗ್ತಾವ್ರಿ. ಆಮೇಲೆ ದೀರ್ಘ ಕೈ ಜನರು ಸಾರ್ವಜನಿಕ ಕೈಗೆ ಹೋಗ್ತಾವ್ರು ಭಾಳ ಉಗ್ರಕ್ಕಾಗ್ತದೆ. ಯಾವುದೇ ಮತ್ತೆ ಪೊಲಿಟಿಕಲ್ ಪಾರ್ಟಿ ಇರ್ಬೇಕಾದ್ರೂ ಸಣ್ಣದೇ ಇರ್ತದ. ಇವತ್ತಿನ ಉದಾಹರಣೆ BJP ಇಬ್ಬರೇ MP ಇರುವಂಥದ್ದು ದೇಶ ಹಾಳಾಕತ್ತಾರ, ಹೌದಲ್ರಿ? ಸಣ್ಣದೇ. ಮೊದಲು ನಾವು ಪಾರ್ಟಿ ಮೀಟಿಂಗ್ ಅಖಂಡ ಜಿಲ್ಲೆ ಐತಿ ನಮ್ದು. ನಾವು ಜನತಾದಳ ಆಗಿಂದ ಜನರಲ್ ಸೆಕ್ರೆಟರಿ. ಅಖಂಡ ಜಿಲ್ಲೆ ಬರ್ಬೇಕಾದ್ರೆ 50 ಮಂದಿ ಕೂತ್ ಮೀಟಿಂಗ್ ಮಾಡ್ತೀವಿ. 8-8 ಗೆದ್ದಿರೋಂಥ ಇತಿಹಾಸ ಜನತಾ ಪಾರ್ಟಿ. 1978ರಲ್ಲಿ 78 ಅಸೆಂಬ್ಲಿ ಒಳಗೆ 7 ಸೀಟ್ ಗೆದ್ದವ್ರು ನಾವಿಲ್ಲಿ. ಅಖಂಡ ಜಿಲ್ಲೆಗೆ 85ರಾಗ 12 ಸೀಟ್ ಗೆದ್ದಿದ್ದೀವಿ. ಏನು ಇಲ್ಲ, ಸಣ್ಣ ಪಾರ್ಟಿನೇ ಬೆಳ್ಕೋತ ಹೋಗ್ತದ.
ಹಾಗಾಗಿ ಕಮ್ಮಿಯೇ ಬರ್ತಾರೆ ರೊಚ್ಚಿ ಹೇಳ್ತಾರೆ ಜನ. ಮತ್ತು ಒಂದು ಬಂಡೆ ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಬಿಡೋರಲ್ಲ. ನಮ್ಮ ಹಿಂದಿನ ಇತಿಹಾಸ ಎಲ್ಲ ಗೊತ್ತದ. ಏನಾದರೂ ಗೋಕಾಕ್ ವರದಿಯೊಳಗೆ ನಾ ಇದ್ದವ, ಗೋಕಾಕ್ ವರದಿಯೊಳಗೆ 1982 ಒಳಗೆ ಜೈಲಿಗೆ ಹೋದವ ನಾನು. ಗೋಕಾಕ್ ಚಳವಳಿ ಜಾರಿ ಆಗ್ಬೇಕಂತೇಳಿ 1980 ಒಳಗೂ ಜೈಲಿಗೆ ಹೋದವ ನಾನು. ಯಾಕಂದ್ರೆ ಆಗ ಆಲ್ ಇಂಡಿಯಾ ಬಂದ್ ಕಾಲ್ ಕೊಟ್ಟಿದ್ರು, ಅಪೋಸಿಷನ್ ಅಲ್ಲ, ಅಗೇನೆಸ್ಟ್ ಕಾಂಗ್ರೆಸ್. ಆಗ ಯಾವ BJP ಇರಲಿಲ್ಲ. ಆಗಸ್ಟ್ ಇಡೀ ದೇಶದಾಗ ಸಣ್ಣ ಪ್ರಮಾಣ ಇತ್ತು. ಆಗ ಹೋರಾಟ ಹೆಂಗೆ ದೀರ್ಘ ಆಯ್ತು ಅಂದ್ರೆ, ಆ ಹೋರಾಟ ಗೋಕಾಕ್ ಪ್ರಾರಂಭ ಆಗಿದ್ದೆ ಬಿಜಾಪುರದಿಂದ. ಆಮೇಲೆ ಧಾರವಾಡದ ಕನ್ನಡ ಕ್ರಿಯಾ ಸಮಿತಿ ಚಂಪಾ ಮತ್ತು ಕಲಬುರಗಿ ಪಾಪು ಅವರು ಕೈಗೆತ್ಕೊಂಡ್ರು. ಫಸ್ಟ್ ಕೂಗೆದ್ದಿದ್ದೇನೆ ಸಿಂಧಿಯಿಂದ. ಜಿಲ್ಲೆಯ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ನಮ್ಮ ಗದಗಿನ ತಗೊಂಡಿದ್ದಾರೆ. ಸಿಂಧಿಯಿಂದ ಅವರು ನಮ್ಮ ಕನ್ನಡದ ಜಗದ್ಗುರು ಅಂತಾರಲ್ಲ, ಅವರಲ್ಲಿ ಕೂಗು ಹಾಕಿದ್ರು. ಗೋಕಾಕ್ ವರದಿ ಜಾರಿ ಆಗ್ಬೇಕಂತ ಭಾಷಣ ಮಾಡಿದ್ರು. ಅವರು ಉದ್ಘಾಟನೆಗೆ ಬಂದಿದ್ರು. ಅವ್ರ ಕೂಗನೇ ಮುಂದೆ ಹೋರಾಟ ಬಿಜಾಪುರ ಪ್ರಾರಂಭ ಆಗಿ ಆಮೇಲೆ ಧಾರವಾಡಕ್ಕೆ ಶಿಫ್ಟ್ ಆಗಿ ಇಡೀ ದೊಡ್ಡ ಕ್ರಾಂತಿಯನ್ನು ಮಾಡಿ ಸರ್ಕಾರ ಆಗಿನ ಗುಂಡೂರಾವ್ನ ಸರ್ಕಾರನ ಗಡ ನಡೆಸಿರ್ತಕ್ಕಂಥ ಹೋರಾಟ ಇದು. ಆಮೇಲೆ 83ಕ್ಕಿಂತ ರೈತ ಚಳವಳಿ ಇಡೀ ರಾಜ್ಯವನ್ನ ಈ ಗುಂಡೂರಾವ್ನ ಬೆವರಿಳಿಸಿರ್ತಕ್ಕಂಥ ಯಾವ್ದಾದ್ರು ಇತ್ತಂದ್ರೆ ನರಗುಂದದ ಬಂಡಾಯ. ಆ ಬಂಡಾಯ ಇಡೀ ಕರ್ನಾಟಕ ತುಂಬ ವ್ಯಾಪಿಸಿ ಸರ್ಕಾರವನ್ನೇ ನಿಂದಿರಿಸಿಬಿಟ್ಟಿರ್ತಕ್ಕಂಥ ಚಳವಳಿ ಅದು. ಹಿಂಗೆ ಮತ್ತು ಮುಳವಾಡ ಆಗಲಿ, ಆಲ್ಮಟ್ಟಿ ಆಗಲಿ, ಬ್ರಾಡ್ಗೇಜ್ ಆಗಲಿ, ಎಲ್ಲವನ್ನೂ ಪಡ್ಕೊಂಡಿವಿ. ಇದನ್ನು ಪಡ್ಕೋತೀವಿ ನಾವು. ಖಾಸಗಿ ಬೇಡ, ಸರ್ಕಾರದ ಬೇಕಂತ ಪಡ್ಕೋತೀವಿ. ಅದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ, ಸಿದ್ದರಾಮಯ್ಯನವರು ನಿಮ್ಮ ಪರವಾಗಿ ಬಹುತೇಕ ಜನಸಾಮಾನ್ಯರು, ಬಡವರು ನೀವು ನಿಲುವುಳ್ಳವರು. ಅದಕ್ಕಾಗಿ ಜನಸಾಮಾನ್ಯರ ಪರವಾಗಿ ನಿಲುವಿರ್ತಕ್ಕಂಥ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಿಮ್ಗೆ ಹೆಸರಾಗ್ತದೆ ಅನ್ನುವಂಥ ನಮ್ಮದು ಭಾವನೆ.